ಕೃತಜ್ಞತೆಗಳು ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ. ಇವತ್ತು ನಾಳೆ ಗುರ್ಲಾಪುರ ಕ್ರಾಸ್ನಾಗ ಏನ ರೈತ ಸಂಘದವರು ಸ್ಟ್ರೈಕ್ ಹುಡುಕೋರು ನಮ್ಮ ಮುಗುಳ್ಕೋಳ ಗ್ರಾಮದ ರೈತ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ನಿಮ್ಮಲ್ಲಿ ಎಲ್ಲರೂ ಕೈ ಮುಗಿದು ನಾವು ಒಂದು ಕಳಕಳಿಯಿಂದ ವಿನಂತಿ ಮಾಡ್ಕೋತೀವಿ. ಆದಷ್ಟು ಎಲ್ಲಾರು ನಮ್ಮ ಏನು ಬಂದಲ್ಲಿ ಎಲ್ಲ ರೈತರು ನಮ್ಮ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ವಾರ್ಡ್ದಾಗ ಎಲ್ಲರೂ ಮನೆಗೆ ಒಬ್ಬೊಬ್ಬ ನೆಲೆಸ್ಕೊಂಡು ಬರಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂಡಿಟ್ಟು ಎರಡು ಮಾತು ಮುಗಿಸ್ತೀನಿ. ಈ ಗ್ರಾಮದಾಗ ಸಾವಿರಾರು ಸಂಖ್ಯೆಯಲ್ಲಿ ಮತ್ತು ಸುಮಾರು 5,000 ಎಕರೆ ಆಕೈತೇನ್ರಿ ಜಮೀನಿಗೆ ಒಂದು 10,000 ಇಂದು ಮುಗುಳ್ಕೋಡ ನಮ್ಮ ರಾಯಬಾಗ ತಾಲೂಕದಲ್ಲಿ ಹೆಚ್ಚುವರಿ ಕಂದಾಯ ಒಳಗ ಹೆಚ್ಚುವರಿ ಇದ್ದ ನಮ್ಮ ಮುಗುಳ್ಕೋಡು. ಯಾಕಂತಂದ್ರ ಜನಸಂಖ್ಯೆನ 30-40 ಸಾವಿರ ಜನಸಂಖ್ಯೆ ಇರುವಂತ ಇದು ಒಂದು ಗ್ರಾಮ ಇರೋದ್ರಿಂದ ಇಲ್ಲಿ ರೈತಾಪಿ ವರ್ಗ ಜಾಸ್ತಿ ಇರೋದ್ರಿಂದ ಯಾಕಪ್ಪ ಅಂತಂದ್ರೆ ಈ ಹೋರಾಟ ಮಲ್ಲಪ್ಪನ ಮತ್ತು ಇವರ ಹೇಳಿದಂಗೀಗ ಇಲ್ಲಿ ಪಕ್ಕದ ರಾಜ್ಯ ಅಂದ್ರೆ ಮಹಾರಾಷ್ಟ್ರದಲ್ಲಿ 3,500 3,600 ಕರ್ನಾಟಕ ಕಬ್ಬನ ಓದಿಸಿಂದ ನಿಮ್ಮ ದರ ಕೊಡ್ತೀನಿ ಅಂತ ಅವರೇ ಬಂದು ಇಲ್ಲಿ ಕರ್ನಾಟಕದಾಗ ಬಂದು ಹೇಳತ್ತಾರ. ಈಗಾಗಲೇ ರಾಯಬಾಗದಾಗ ಪ್ರೆಸ್ ಮೀಟ್ ಮಾಡಿದಾಗ ನೀವು ನೋಡಿರ್ಬೋದು ಮಾನಿ 3,000 ಈ ಡಾಲ್ಮಿಯಾ ಕಂಪನಿ ಅವ್ನು ನಾಳೆ ಬರತ್ತಾನ ಅವನು ಅವರು ಬಂದಕ್ಕಿಂತ 3,600 ಮೇಲೆ ಚಿಲ್ಲರ ಕೊಟ್ಟು ನಿಮ್ಗೆ ಕಬ್ಬು ಹೋಗ್ತೀನಿ ಕರ್ನಾಟಕದ ಅಂತಾರ. ಅವ್ರ ದಾರಿ ಬೇರೆ, ನಮ್ಮ ಕಬ್ಬು ಬೇರೆ, ಅವ್ರ ಕಬ್ಬು ಬೇರೆ, ವ್ಯತ್ಯಾಸ ಏನಿಲ್ಲ ಕಬ್ಬಿನಲ್ಲಿ. ಆದ್ರ ನಮ್ಮಲ್ಲಿ ಒಕ್ಕಟ್ಟಿನ ಕೊರತೆ ಐತಿ, ಅಲ್ಲಿ ಒಕ್ಕಟ್ಟುದಾರು ಎದಿ ಮೇಲಿನ ಅಂಗಿ ಹಿಡ್ದ ನಮ್ಮ ಕಬ್ಬಿನ ಬೆಲೆ ಇಟ್ಟು ದರ ಐತಿ, ನಮ್ಗೆ ಕಬ್ಬ ಸರಿ ಖರ್ಚಾಗತೈತಿ, ವೆಚ್ಚಾಗತೈತಿ, ನಮಗೆ ದರ ಕೊಡಪ್ಪ ಅಂತೇಳಿ ಒಕ್ಕಟ್ಟಾಗಿ ಕೇಳುವಂತ ಅಲ್ಲಿ ಗಣ ಐತಿನ ಅದಕ್ಕೆ ಸಲುವಾಗಿ ಬೆಲೆ ಕೊಡಬೇಕಾಗತೈತಿ. ನಮ್ಮಲ್ಲಿ ಒಕ್ಕಟ್ಟನ್ನ ಕೊಟ್ಟು ಇತ್ತು ಇಲ್ಲಿವರೆಗೆ. ಈಗೆಲ್ಲರೂ ನಮ್ಮಲ್ಲಿ ಒಂದು ತರ ಆಸೆಗಾತೈತಿ, ನೋವಾಗತೈತಿ, ಕಬ್ಬ ಹಚ್ಚಾಕಿಟ್ಟು ಖರ್ಚೈತಿ ವೆರ್ಸೈತಿ ಅಂತೇಳಿ ಎಲ್ಲರೂ ವಿಚಾರ ಮಾಡಿಕಿಸಿಂದ ಹೌದಪ್ಪ ಎಲ್ಲ ನಾವು ಬರ್ತೀವಿ ಹೋರಾಟಕ್ಕೆ ಅಂತೇಳಿ. ಯಾಕಂದ್ರೆ ನೋಡ್ಬೋದು ನೀವು 2000 ಈಗ 23, 24, 25ರಿಂದ ಒಂದು ದರ ಒಂದು 100 ರೂಪಾಯಿ 50 ರೂಪಾಯಿ ಹೆಚ್ಚು ಮಾಡೋದ್ರ ಬಿನ ಅವ್ರ ಸಕ್ರೆ ರೇಟ್ ಹೆಚ್ಚಾಯ್ತು, ಎಥನಾಲ್ ರೇಟ್ ಹೆಚ್ಚದು, ಮುಲಾಸಿಸ್ ರೇಟ್ ಏನಾಯ್ತು, ಸ್ಪಿರಿಟ್ ರೇಟ್ ಹೆಚ್ಚಾಗೈತಿ. ಹೊಲಸು ಒಂದು ಮಳ್ಳಿ ರೇಟ್ 800 ರೂಪಾಯಿ 15 ಮಾಡಿದಾರಲ್ಲ ರೀ. ಒಂದು ಮಳ್ಳಿ ತರಕ ಹೋದ್ರೆ 800 ರೂಪಾಯಿ ಅಂದ್ರೆ 15 2,000 ಅಲ್ಲೇ DAP ಅವ್ರಿಗೆ ಗೊಬ್ಬರ ಅಂಗಡಿಯಾಗ DAP ಇದು ತುಂಬಂದ್ರ ಇಲ್ಲಿ ಫ್ಯಾಕ್ಟ್ರಿ ಒಳಗ DAP ತರಕ್ ಹೋದ್ರ 800,000 ರೂಪಾಯಿ 1,500 ರೂಪಾಯಿ DAP ಇದ್ದು 2,000 ರೂಪಾಯಿ ಹೋಗೈತಿ. ಈಗ ನಮ್ಮ ಕಬ್ಬಿನ ಬಿಲ್ ಎಷ್ಟು ರೇಟ್ ಹೆಚ್ಚಾಗೈತಿ? ಕಬ್ಬಿನ ಬಿಲ್ ಹೆಚ್ಚಾಗಿಲ್ಲ, 3,000 ರೂಪಾಯಿನ ಐತಿ. ಆ ಕಾರಣಕ್ಕಾಗಿ ಗುರ್ಲಾಪುರ ಕ್ರಾಸ್ದಲ್ಲಿ ದೊಡ್ಡ ಪ್ರಮಾಣ ಪಕ್ಷ ಆಗ್ತಾ ನಮ್ಮ ರಾಜಕೀಯ ಪಕ್ಷಗಳು ನಂತರ ನಮ್ಮ ಉಪಜೀವನ ಕೊಡ ಪಕ್ಷಗಳು ಹೊಟ್ಟಿಗೆ ಅನ್ನ ಹಾಕಂಗಿಲ್ಲ. ನಮ್ಮ ಕಬ್ಬಿಗೆ ಯೋಗ್ಯವಾದ ಬೆಲೆ ಸಿಕ್ಕರೆ ನಾವು ಅವ್ರಿಗೆ ಅನ್ನ ಹಾಕ್ತೀವಿ. ದೇಶಕ್ಕೆ ಅನ್ನ ಹಾಕುವಂತ ನಮ್ಮ ರೈತ ಕುಲ ಇವತ್ತು ಒಂದು ಟನ್ನಿಗೆ 5 ರೂಪಾಯಿ ಹೆಚ್ಚಾದ್ರ 1,000 ಟನ್ ಬೆಳೆಯುವಂತ ರೈತಿಗೆ 5 ಲಕ್ಷ ರೂಪಾಯಿ ಹೆಚ್ಚು ಬರ್ತೈತಿ. ಒಂದು 500 ರೂಪಾಯಿ ಹೆಚ್ಚಾದ್ರೆ 1,000 ಟನ್ಗೆ 5 ಲಕ್ಷ ರೂಪಾಯಿ ಬರ್ತೈತಿ. 500 ಟನ್ 2,5 ಲಕ್ಷ ರೂಪಾಯಿ ಬರ್ತೈತಿ. 500 ರೂಪಾಯಿ ಬರೀ 500 ರೂಪಾಯಿ ಹೆಚ್ಚಾದ್ರ. ಆ ಕಾರಣಕ್ಕಾಗಿ ಇದೆಲ್ಲ ಒಂದಾಗಬೇಕಾಗೈತೆ. ಪಕ್ಷ ಭೇದ ಭಾರತ ಯಾರೋ ನಿಮ್ಮ ಮನೆಯೊಳಗೆ ಕಾಂಗ್ರೆಸ್ ಮಾಡ್ಕೋರಿ, ಬಿಜೆಪಿ ಮಾಡ್ಕೋರಿ, JDS ಏನೋ ಮಾಡ್ಕೋರಿ, ಆದ್ರೆ ರೈತ ಕುಲ ಅಂತ ಒಂದಾಗ ನಮ್ಮ ಜಾತಿ ಯಾವ್ದಂದ್ರೆ ರೈತ ಕುಲ, ಅನ್ನ ಹಾಕುವಂತ ಕುಲ. ಈ ಹೋರಾಟಕ್ಕೆ ನಾವು ಬೆಂಬಲಿಸಬೇಕು, ಈ ಹೋರಾಟಕ್ಕೆ ನಾವು ಹೋಗಬೇಕು. ಈ ಹೋರಾಟದಿಂದ ನಮ್ಗೆ ಭವಿಷ್ಯತೆ, ನಮ್ಮ ಬದುಕತೆ. ಆ ಕಾರಣಕ್ಕೆ ನಾವು ಅಲ್ಲಿ ಹೋಗ್ಬೇಕಾಗೈತೆ ಅಂತೇಳಿ ಮುಗುಳ್ಕೋಡು ಗ್ರಾಮಸ್ಥ ನಿಮ್ಮ ಕೈ ಬೋದು ಕಾಲು ಬದಿ ಯಾಕೆ ಆಗ್ತದೆ ಅಂತ ನಾವು ರೈತ ಹೋರಾಟಗಾರರು ಇವತ್ತ ಆ ಹೋರಾಟಕ್ಕೆ ನೀವು ಬಂದಿದ್ದಾದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕು. ನೀವು ಒಬ್ಬರಿದ್ದಾರೆ 4 ನಮ್ಮ ಮಠದ ಜಾತ್ರೆ ಇದ್ದಾಗಿಲ್ಲಿ ಎಲ್ಲ ಲಿಂಗೇಶ್ವರ ಜಾತ್ರೆ ಇದ್ದಾಗ ನಮ್ಮ ಬೀಗರು ನೆಂಟರು ಫೋನ್ ಹಚ್ಚಿ ಬರ್ರಿ ನಮ್ಮ 3 ಜಾತ್ರೆ ಹೆಂಗ್ ಕರ್ತಿಲ್ಲ. ಅಲ್ಲಿ ಖರ್ಚು ಮಾಡೋದಿರ್ತೈತಿ, ಅಲ್ಲಿ ಖರ್ಚು ಮಾಡೋದಿಲ್ಲ. ರೊಕ್ಕ ಯಾಕೆ ಬರೀಪ ನಿಮ್ಮ ಕಬ್ಬಿನ ಬೆಲೆಗೆ ರೊಕ್ಕ ಇಸ್ದು ಕೊಡತಾರೋ, 100 ಕೊಡತಾರೋ, 200 ಕೊಡತಾರೋ, 500 ಕೇಳತ್ತಾರ. ಅಲ್ಲಿ ಬರ್ರಿ ಅಂತೇಳಿ ನೀವು ಒಬ್ಬರಿಗೆ 4 ಮಂದಿಗೆ 8 ಮಂದಿಗೆ ಹೇಳಿಂದ ಕರ್ಕೊಂಡ್ ಬರಬೇಕು. ಆ ಕಾರಣಕ್ಕಾಗಿ ದಯಮಾಡಿ ನಾಳೆ ಮುಂಜಾನೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರುವವರೆಗೆ, ಯಾಕಂದ್ರೆ ನಮ್ಮ ಜಿಲ್ಲೆಯ ಪ್ರಥಮ ಪ್ರಜೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಬರಬೇಕು, ದರ ಘೋಷಣೆ ಮಾಡಬೇಕು. ಅಲ್ಲಿವರೆಗೆ ಹೋರಾಟವನ್ನ ಮುಂದುವರಿಸಬೇಕಂತೇಳಿ ನಮ್ಮ ರಸ್ತಾದಾಗ ನಾವು ಬೇರೆ ಕಡೆ ಮಾಡಂಗಿಲ್ಲ. ಯಾಕಂದ್ರೆ ಸರ್ಕಲ್ ಟೋಟಲ್ ಆಗಿ ನಮ್ಮ ಗುರ್ಲಾಪುರ ಸರ್ಕಲ್ ಬಂದ್ ಮಾಡಿ ರಸ್ತಾದಲ್ಲಿನ ಆ ದರ ಘೋಷಣೆ ಆಗುವವರೆಗೆ ಕಾರ್ಖಾನೆ ಮತ್ತೆ ಇನ್ನೂ ಒಂದಲ್ಲಿ ನೆನಪಿರ್ಬೇಕು. ಕಾರ್ಖಾನೆಗಳು ನಾವು ಬಂದ್ ಮಾಡತ್ ಹೋರಾಟ ಮಾಡತ್ತಿಲ್ಲ, ಕಾರ್ಖಾನೆಗಳು ಬಂದ್ ಮಾಡಿರತ್ತಿಲ್ಲ. ಕಾರ್ಖಾನೆಗಳು ದರ ನಿಗದಿ ಮಾಡಿ ಕಾರ್ಖಾನೆ ನಾಳೆ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಅವರಲ್ಲಿ ಹುನ್ನಾರ ಒಂದಿರ್ತೈತಿ. ಅವರು ಫ್ಯಾಕ್ಟ್ರಿ ಅವರಲ್ಲಿ ಒಂದು ಹುನ್ನಾರ ಏನ್ ಇರ್ತೈತಿ ಅಂದ್ರೆ ರೈತರೇ ಜಗಳ ಹಚ್ಚುದು, ರೈತರೇ ಒಂದ್ ಸ್ವಲ್ಪ ಏನಾದ್ರು ಬೀಜ ಬಿತ್ತುದು ಇರ್ತೈತಿ. ಆ ಕಾರಣಕ್ಕೆ ಕಾರ್ಖಾನೆ ಪ್ರಾರಂಭ ಆಗಬೇಕು, ದರ ಘೋಷಣೆ ಆಗಬೇಕು. ಎಲ್ಲಿ ಹೊತ್ತಲ್ಲಿ ದರ ಘೋಷಣೆ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ರೈತ ಹೋರಾಟಗಾರರು ರೋಚಿಗೆ ಇರ್ತಾರೋ, ಆಮೇಲೆ ಎದಿ ಮೇಲೆ ಅಂಗಿ ಹಿಡಿದು ಕೇಳುವಂತ ಪರಿಸ್ಥಿತಿ ಬರುತ್ತೆ. ಆ ಕಾರಣಕ್ಕಾಗಿ ದಯಮಾಡಿ ನಮ್ಮ ರೈತ ಕುಲದವರು, ರೈತ ಬಾಂಧವರು, ಕಬ್ಬು ಬೆಳೆಗಾರರು,
1 ಟನ್ ಇದ್ದವರು ಅಥವಾ 50 ಟನ್ ಇದ್ದವರು ಅಥವಾ 500 ಟನ್ ಇದ್ದವರು 100 ಟನ್ ಇದ್ದವರು ಎಲ್ಲರೂ ನೀವು ಬಂದಕಿಸಿಂದ ಯೋಗ್ಯವಾದ ದರ ನಿಗದಿ ಆಕತಿ. ಲಕ್ಷ ಜನ ಸೇರುವ ನಮ್ಮ ಚುನಾಪನ ಪೂಜಾರಿ ಅವರು 1 ಲಕ್ಷ ಜನ ಸೇರ್ಬೇಕು ಅಂತ ನಿರೀಕ್ಷೆ ಇಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರೈತ ಕುಲ 40 ಲಕ್ಷ ಜನ ಆಯ್ತು. 40 ರಿಂದ 50 ಲಕ್ಷ ಕಬ್ಬು ಬೆಳೆಗಾರರು ಇದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿನ 15 ಲಕ್ಷ ಇದೆ. 28-29 ಕಾರ್ಖಾನೆಗಳು ಇದ್ದಾವೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 11 ಲಕ್ಷ ರೈತ ಕಬ್ಬು ಬೆಳೆಗಾರರು ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಆದ್ರ ನಮ್ಮ ಸಕ್ಕರೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಏನಾಗಿತ್ತು ಅಂತಂದ್ರೆ ಒಂದು ದೊಡ್ಡ ಕಾರ್ಖಾನೆಗಳು ಇರುವಂತ ಜಾಗ ನೋಡ್ಬೋದು ನೀವು. ಒಂದು ವಿಚಾರ ನಿಮಗೆ ಹೇಳ್ತು ನಾವು 1 ನಿಮಿಷದಲ್ಲಿ. ಈ ಕಡೆ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಒಂದು 2-3 ಫ್ಯಾಕ್ಟರಿ ಇದಾವು. ಸತೀಶ್ ಸುಗರ್ ಒಡೆತನದಲ್ಲಿ 2-3 ಫ್ಯಾಕ್ಟರಿ ಇದಾವು. ಈ ಕಡೆ ಲಕ್ಷ್ಮಣ ಸೌದಿ ಅವರ ಫ್ಯಾಕ್ಟರಿಗಳು ಇದಾವು. ಕತ್ತಿ ಅವರ ಫ್ಯಾಕ್ಟರಿಗಳು ಇದ್ದಾವು. ಪ್ರಭಾಕರ್ ಕೋರೆ ಅವ್ರ ಫ್ಯಾಕ್ಟರಿಗಳು ಇದ್ದಾವು. ಯತ್ನಾಳ್ ಸಾಹೇಬ್ ಫ್ಯಾಕ್ಟರಿಗಳು ಇದ್ದಾವು. ನಿರಾಣಿ ಅವ್ರ ಫ್ಯಾಕ್ಟರಿಗಳು ಇದ್ದಾವು. ಇವರು ಇವತ್ತು 10,000 ಟನ್ ಇದ್ದ 15,000 ಟನ್ ಮಾಡಬೇಕು ದೋಷಕ್ಕ ತಿಳ್ಕೊತಾರ. ಕೆಪಾಸಿಟಿ ಹೆಚ್ಚು ಮಾಡಕೊಂಡಾರ. ರೈತರಿಗೆ ಯಾರು ಒಬ್ಬ ವಿಧಾನಸೌಧದಲ್ಲಿ 224 ಶಾಸಕರ ಒಳಗ ಮಂತ್ರಿ ಮೋಹನ್ ಮರೆ ಒಳಗ ಒಬ್ರು ಮಾತಾಡಿದ್ದ ಉದಾಹರಣೆ ಐತ್ರಿ. ಮಾತಾಡಂಗಿಲ್ಲ ರೀ, ಅವ್ರು ಮಾತಾಡಂಗಿಲ್ಲ. ಅವ್ರ ಕಾರ್ಖಾನೆ ಜೀರ್ಣೋದ್ಧಾರಕ್ಕೆ ಎಟ್ಟಬೇಕು, ಚುನಾವಣೆಗಳಿಗೆ ಎಷ್ಟು ಖರ್ಚು ಮಾಡಬೇಕು, ಇದ್ರ ಒಳಗೆ ಮಾಡ್ತಾರೋ. ಆ ಕಾರಣಕ್ಕೆ ಇಂಥವ್ರು ಕಾರ್ಖಾನೆಗಳು ಅವರು ಒಂದು ಫ್ಲಾಡ್ಡೆ ಆಗ್ಯಾರು. ನಮ್ಮ ಒಕ್ಕಟ್ಟಿನ ಕೊರತೆಯಿಂದ ಆಗ್ಯಾರು. ನಾವು ನೀವೆಲ್ಲ ಒಂದಾಗಬೇಕಾಗೈತಿ. ನಾವು ನೀವೆಲ್ಲ ಒಂದಾದಾಗ ನಮಗೆ ದರ ಸಿಗದೈತಿ. ನಾಳೆ ಸರಿಯಾಗಿ 10 ಗಂಟೆಗೆ ಬರ್ತಿಲ್ಲ, ಎಲ್ಲರೂ ಬರ್ಬೇಕ್ರಿ. ನಿಮ್ ಕೈ ಮುಗಿದು ಯಾಕೆ ಕೇಳತ್ತಿದ್ವು ಅಂದ್ರೆ ನಿಮಗೆ ದರ ನಿಮಗೆ ಕೊಡಿಸ್ಬೇಕಾಗೈತಿ. ಕಬ್ಬು ಬೆಳೆದವ್ರು ನಾವು, ಗೊಬ್ಬರ ಹಾಕಿದವ್ರು ನಾವು, ಕಸ ತೆಗಿಸಿದವ್ರು ನಾವು. ಅವ್ರ ಯಾಕ್ರಿ ರಾಮಕೋರ್ಗಳಿಗೆ ಅವ್ರ ಲಾಭ ಮಾಡಿಕೊಡುದು? ನಮ್ಮ ದರ ನಾವು ನಿಗದಿ ಮಾಡ್ಕೋಬೇಕಲ್ಲ. ಆ ಕಾರಣಕ್ಕೆ ದಯಮಾಡಿ ಎಲ್ಲರೂ ಬರ್ತೀರಿ ಅಂತ ನಿಮ್ಮ ಮೇಲೆ ನಮಗೂ ಕೂಡ ಎಲ್ಲ ಕಬ್ಬು ಬೆಳೆಗಾರ ಮೇಲೆ ನಂಬಿಕೆ ಐತಿ. ದಯಮಾಡಿ ಎಲ್ಲರೂ ಬರ್ಬೇಕಂತ ಈ ಮೂಲಕ ಮಲ್ಲಿಕ ವಿನಂತಿ ಮಾಡ್ಕೋತಾರೆ. ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರನ್ನು ಚುನಾಪನ ಪೂಜಾರಿ ಮಾತಾಡ್ತಾರೆ.